ಇಷ್ಟು ವರ್ಷ ನಿಮ್ಮೆಲ್ಲರಿಂದ ದೂರ ಆಗಿ ಎಲ್ಲೋ ಬಂದಿಯಾಗಿದ್ದು ನಾನು ಬದುಕಿದ್ದೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ದೆ, ನಿಮ್ಮನ್ನೆಲ್ಲ ನೋಡಿ ನಿಮಗೆ ಧೈರ್ಯ ಹೇಳೋ ಅವಕಾಶ ಸಿಗದೆ ನಿಮ್ಮೆಲ್ಲರಿಗಿಂತ ನಾನೇ ಜಾಸ್ತಿ ನೋವು ಪಟ್ಟಿದ್ದೀನಿ. ಹಳೆ ನೆನಪುಗಳನ್ನ ಜ್ಞಾಪಿಸ್ಕೊಂಡ್ರೆ ನೋವಿನ ಭಾರ ಜಾಸ್ತಿಯಾಗಿ ಎದೆ ಭಾರ ಕೂಡ ಹೆಚ್ಚಾಗುತ್ತೆ ಹೊರತು ಪ್ರಯೋಜನ ಏನೂ ಇಲ್ಲ. ಆಗಿದ್ದೇನೋ ಆಗೋಯ್ತು, ಇದನ್ನೆಲ್ಲ ಮರ್ತ್ಬಿಡು ಕೌಸಲ್ಯ. ನೀವು ಮತ್ತೆ ಬಂದ್ರಿ ಅನ್ನೋ ಸಂತೋಷನ, ನನ್ ಮುತ್ತೈದೆ ಅನ್ನೋ ಆನಂದನ ನಿಮ್ಗೆ ಹೇಗ್ ಹೇಳ್ಬೇಕು ನನ್ಗೆ ಅರ್ಥ ಆಗ್ತಾ ಇಲ್ಲ ರೀ. ಅರ್ಥ ಆಗ್ತಿಲ್ವಾ? ಹೇಗ್ ಹೇಳೋಣ? ಹೀಗ್ ಹೇಳ್ಬೇಕು. ಅಯ್ಯೋ, ಯಾರಾದ್ರೂ ನೋಡ್ತಾರೆ ಬಿಡ್ರಿ. ಅಬ್ಬ ಬಿಡ್ರಿ. ನಾಚಿಕೆನಾ? ಯಾರಾದ್ರೂ ಬರ್ತಾರೆ. ಕಣ್ಮಿಸ್ಕೋ ಕಣ್ಮಿಸ್ಕೋ ಕಣ್ಮಿಸ್ಕೋ. ಅಣ್ಣ ಅಣ್ಣ, ನಾವು ಒಳಗಡೆ ಬರ್ಬೋದಾ? ಅದ್ ಹಾಗಲ್ಲ ಅಣ್ಣ, ಡೋಂಟ್ ಡಿಸ್ಟರ್ಬ್ ಅಂತ ಹೊರಗಡೆ ಬೋರ್ಡ್ ಹಾಕೊಂಡ್ರೆ ನಾವು ಒಳಗಡೆ ಬರೋದೇ ಇಲ್ವಲ್ಲ. ಅದು ಅಮ್ಮ, ಕಣ್ಣಿಗೆ ಕಸ ಬಿದ್ದಿತ್ತು. ಚಿಚಿ, ಇಲ್ಲ ಇಲ್ಲ, ಅವಳ ಕಣ್ಣಿಗೆ ಕಸ ಬಿದ್ದಿತ್ತು. ಅದೇ ಅದೇ ಅದನ್ನೇ ನೋಡ್ತಾ ಇದ್ದೆ. ಎಲ್ರೂ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ ಹೊರಗಡೆ. ಊಟ ಮಾಡೋಣ ಬನ್ನಿ. ಭೈರವಿ, ಒಂದ್ ನಿಮಿಷ. ಏನತ್ಗೆ? ನಿನ್ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಹೇಳ್ಬೇಕು. ಏನ್ ಹೇಳ್ಬೇಕದ್ಗೆ? ನೀವು ನನ್ಗಿಲ್ಲ ಅನ್ನೋ ನಿರಾಸೆನ ಆಸೆಯಾಗಿ ಬದಲಾಯಿಸಿ ನನ್ನನ್ನು ಸುಧಾರಿಸಿದ್ದು ನಿಮ್ ತಂಗಿ ಭೈರವಿ ರೀ. ಕಷ್ಟದಲ್ಲಿದ್ದಾಗ ಯಾವ ಹೆಣ್ಣೆ ಆಗ್ಲಿ ಅವಳ ನೋವನ್ನ ತನ್ನೋರ್ ಜೊತೆ ಹೇಳ್ಕೋಬೇಕು ಅನ್ಕೋತಾಳೆ. ನಿಮ್ಮನ್ನ ನೆನಪು ಮಾಡ್ಕೊಂಡು ಸಂಕಟ ಪಡ್ತಿದ್ರೆ ನನ್ಗಿಂತ ಚಿಕ್ಕವಳಾದ್ರೂ ಒಬ್ಬ ತಾಯಿ ಥರ, ತಂದೆ ಥರ ಧೈರ್ಯ ಹೇಳಿದ್ದು ಭೈರವಿನೇ ರೀ. ಹೌದು ಅಪ್ಪ, ಅಮ್ಮಂಗೋಸ್ಕರ ಅದಕ್ಕೆ ಎಷ್ಟೋ ಪೂಜೆ ಮಾಡಿದ್ರು. ನಾಗದೇವತೆ ಬಂದು ಅಮ್ಮಂಗೆ ಬೊಟ್ಟಿಡೋ ತರ ಹುತ್ತದ ಹತ್ರ ಪೂಜೆ ಕೂಡ ಮಾಡಿದ್ರು. ಮಾವ ತೀರ್ಹೋದಾಗ್ಲೂ ಕೂಡ ನನಗೂ ಅಜ್ಜಿಗೂ ಭೈರವಿನೇ ಧೈರ್ಯ ಹೇಳಿದ್ದು. ಈ ಮನೆಗೆ ದೊಡ್ಡ ದಿಕ್ಕಾಗಿ ನಮ್ಮೆಲ್ಲರನ್ನೂ ನೋಡ್ಕೊಂಡ್ಲು. ಭೈರವಿ ಇಲ್ದೇ ಇದ್ದಿದ್ರೆ ನಾನ್ ಏನಾಗ್ ಹೋಗ್ತಿದ್ನೋ ನನ್ಗೆ ಗೊತ್ತಿಲ್ಲ ರೀ. ನಿಮ್ ತಂಗಿ ದೊಡ್ಡತನದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಆಗತ್ತೆ ರೀ. ನೀನ್ ತುಂಬಾ ತಿಳಿದಿರೋಳು, ಧೈರ್ಯವಂತೆ. ನೀನ್ ನನ್ನ ಪ್ರಾಣ ಕಣೆ. ನನ್ನ ನಂಬಿಕೆನ ನಿಜ ಮಾಡಿದೆ. ನನ್ ಮೇಲ್ ನಿನ್ಗಿರೋ ನಂಬಿಕೆನ ಉಳಿಸ್ಕೊಂಡಿದ್ದಕ್ಕೆ ನನಗ್ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಅಣ್ಣ. ನಿಮ್ ತಂಗಿಗ್ ನಿಮ್ಮಲ್ಲಿ ಪ್ರೀತಿ ಇರೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಇಷ್ಟೊಂದಿರೋದು ನನ್ಗೇನು ಇಷ್ಟ ಆಗ್ಲಿಲ್ಲ ರೀ. ಇದೇನೆ ಈಗ ತಾನೇ ನನ್ನ ತಂಗಿ ತುಂಬಾ ಒಳ್ಳೆವಳು ಅಂದಲೆ ಈಗ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ಯಾ? ಮತ್ತಿನ್ನೇನ್ ಹೇಳಿ ನಾನು? ನಿಮ್ಮನ್ ಕಾಪಾಡ್ಕೊಳಕೋಸ್ಕರ ಆ ರುದ್ರನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡು ಅವಳ ಜೀವನನೇ ನಾಶ ಮಾಡ್ಕೊಳಕ್ ಹೊರಟಿದ್ಲು. ಅದ್ ಸರಿ ಅಂತೀರಾ ನೀವು? ನನ್ಗೆ ನನ್ ಜೀವನಕ್ಕಿಂತ ನೀನೇ ಮುಖ್ಯ ಅಣ್ಣ. ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ನ ತಂಗಿಯಾಗಿ ನೀನ್ ಹುಟ್ಟಿದ್ದು ನನ್ನ ಅದೃಷ್ಟನಮ್ಮ. ಬಂಗಾರದಂತ ತಂಗಿ. ಸರಿ ಸರಿ, ಬನ್ನಿ ಬನ್ನಿ ಊಟ ಮಾಡೋಣ.
ಆ ಹುಡುಗಿ ಕೊಟ್ಟಿರೋ ಚಿತ್ರಹಿಂಸೆಗೆ ಈಗೇನಾದ್ರೂ ಆ ಹುಡುಗಿ ಮತ್ತೆ ನನಗೆ ಕಾಣಿಸಿದ್ರೆ ನಾನು ಆ ಹುಡುಗಿನ ಖಂಡಿತ ಸಾಯಿಸ್ತೀನಿ ಸರ್. ಪೊಲೀಸ್ನವ್ರು ಬಂದು ನನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹೀಗಾಗತ್ತೆ ಅಂತ ಗೊತ್ತಿದ್ರೆ ವೀರಭದ್ರ ನನ್ನ ಹತ್ರ ಇದ್ದಿದ್ದ ಆದಿತ್ಯನ ಕಿಡ್ನಾಪ್ ಮಾಡೋಕ್ ಮುಂಚೆ ಆದಿತ್ಯನ ಸಾಯಿಸ್ಬಿಡ್ತಿದ್ದೆ. ಹಾಗ್ ಮಾಡ್ದೆ ತಪ್ಪು ಮಾಡ್ದೆ ಅನಿಸ್ತಿದೆ. ಯಾರಣ್ಣ ಅದು? ಅವಳನ್ನ ನೀನ್ ಸಾಯಿಸೋದಲ್ಲ, ಅವಳು ಯಾರು ಅಂತ ಗೊತ್ತಾದ್ರೆ ನಿನ್ಗಿಂತ ಮುಂಚೆ ರಾಕ್ಷಸಿನ ನಾನೇ ಸಾಯಿಸ್ಬಿಡ್ತೀನಿ. ದೇವಸ್ಥಾನದ ರಹಸ್ಯ ಹೇಳು ಅಂತ ನಿನಗೆ ಚಿತ್ರಹಿಂಸೆ ಕೊಟ್ಲು ಅಂದ್ರೆ ಅವಳಿಗೆ ನಮ್ಮ ಮನೆತನದ ಬಗ್ಗೆ ನಿನ್ ಬಗ್ಗೆ ಪೂರ್ತಿ ಗೊತ್ತಿರೋಳೆ ಆಗಿರ್ತಾಳೆ. ಯಾರು ಅವಳು? ಅಜ್ಜಿ, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿದ್ರೆ ಪೊಲೀಸರು ಕೇಳೋಕ್ಕಿಂತ ಮುಂಚೆನೆ ನಾನು ನಿನಗೆ ಹೇಳಿರ್ತಿದ್ದೆ. ಆ ಹುಡುಗಿ ಮೇಲೆ ಕೇಸ್ ಹಾಕಿ ಆ ಹುಡುಗಿನ ಜೈಲಿಗೆ ಕಳಿಸ್ತಾ ಇದ್ದೆ. ನಿಜವಾಗ್ಲೂ ಆ ಹುಡುಗಿ ಅಡ್ರೆಸ್ ಕೂಡ ನನಗೆ ಗೊತ್ತಿಲ್ಲ. ದೇವಸ್ಥಾನದ ರಹಸ್ಯ ತಿಳ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ಲು ಅಂದ್ರೆ ಆ ಹುಡುಗಿ ತುಂಬಾ ದೊಡ್ಡ ಕ್ರಿಮಿನಲ್ ಆಗಿರ್ತಾಳೆ. ಅಂತವಳನ್ನ ನಾವು ಸುಮ್ಮನೆ ಬಿಡಬಾರ್ದು ಬಾವಾ. ಆದಿತ್ಯ ಅವರೇ, ಆ ಹುಡುಗಿ ಹೇಗಿದ್ಲು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೂ ಆ ಹುಡುಗಿ ಹೇಗಿದ್ಲು ಅಂತ ನಿಮ್ಮಿಂದ ಹೇಳಕ್ಕಾಗತ್ತಾ? ಹೇಳ್ತೀನಿ ಸರ್. ಆ ಹುಡುಗಿ ಮುಖ, ಕಿವಿ, ಕಣ್ಣು, ಹೇರ್ ಸ್ಟೈಲ್ ಎಲ್ಲ ನಿಮಗೆ ನೆನಪಿದ್ಯಾ? ಎಸ್ ಸರ್, ಆ ಹುಡುಗಿ ಹೇಗಿರ್ತಾಳೆ ಅಂತ 100% ಹೇಳಬಲ್ಲೆ. ಗುಡ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಬ್ರು ಸ್ಕೆಚ್ ಆರ್ಟಿಸ್ಟ್ ಇದ್ದಾರೆ. ನೀವು ಅವ್ರಿಗೆ ಡೀಟೇಲ್ಸ್ ಹೇಳಿದ್ರೆ ಅವರು ಆ ಹುಡುಗಿ ಚಿತ್ರನ ಆಸ್ ಇಟ್ ಈಸ್ ಬರ್ಕೊಡ್ತಾರೆ. ಆ ಸ್ಕೆಚ್ನ ನೋಡಿ ನಾವು ಆ ಹುಡುಗಿ ಯಾರು ಅಂತ ಕಂಡು ಹಿಡಿಬಹುದು. ಹಾಗಾದ್ರೆ ಬೇಗ ಕರ್ಸಿ ಸರ್. ಬೇಗ ಬಂದ್ಬಿಡಿ. ಬರ್ತಿದ್ದಾರೆ ಸರ್. ಅಮ್ಮ ನೋಡಮ್ಮ, ಅಮ್ಮ ಯಾರಿಗಾದ್ರೂ ಹುಚ್ಚಿಡಿಯೋಕ್ ಮುಂಚೆ ವಿಚಿತ್ರವಾಗಿ ನೋಡೋದು, ವಿಚಿತ್ರವಾಗಿ ನಗೋದು ಇದರಿಂದ ಶುರುವಾಗುತ್ತಂತೆ. ಅಪ್ಪ ಕೂಡ ಅದೇ ಸ್ಟೇಜಲ್ಲಿ ಇದಾರೆ ಅನ್ಸುತ್ತಮ್ಮ. ನಮ್ ಪರಿಸ್ಥಿತಿ ಸಡನ್ ಆಗಿ ಉಲ್ಟಾ ಆಗಿರೋದಕ್ಕೆ ಮೆಂಟಲ್ ಆಗ್ಬಿಟ್ಟಿದ್ದಾರೆ ಅಂತೀಯಾ? ಹಾಗೆ ಆಗಿರ್ಬೋದಮ್ಮ. ಅಮ್ಮ, ಏನಂದ್ರೆ ಯಾಕಾಗ ಹುಚ್ಚುಚ್ಚಾಗಿ ನಗ್ತಾ ಇದೀರಾ ರೀ? ಇದು ಹುಚ್ಚನಾಗೂ ಅಲ್ವೇ? ಪೆಟ್ಟು ಕೊಟ್ರೆ ಎದುರುಗಡೆ ಅವರು ಚೇತರಿಸ್ಕೊಳಕ್ ಆಗ್ಬಾರ್ದು ಅನ್ನೋ ತರ ಪೆಟ್ಟು ಕೊಡ್ಬೇಕು ಅಂತ ರಾತ್ರಿ ನನಗೆ ಪಾಠ ಹೇಳಿದ್ಲು. ಅವಳು ಹೇಳ್ಕೊಟ್ಟು ಪಾಠನ ಅವಳ ಮೇಲೆ ಪ್ರಯೋಗ ಮಾಡ್ತೀನಿ. ಅಯ್ಯೋ ಕೇಳೆ ಹುಚ್ಚ ಹೆಂಡ್ತಿ, ಹೊಸದಾಗ ಈಗ ತಾನೇ ಕ್ರಿಕೆಟ್ ಆಡ್ತಾ ಇದ್ದೀನಿ. ಇಲ್ಲಿ ನಾನು ಬೌಲಿಂಗ್ ಮಾಡಿದ್ರೆ ಅಲ್ಲಿ ಸಿಕ್ಸರ್ ಹೊಡೆಯೋಣ ಅಂತ ಪ್ಲಾನ್ ಮಾಡಿ ಸಾನ್ವಿ ಕ್ಲೀನ್ ಬೋಲ್ಡ್ ಆದ್ಲು. ಕ್ರಿಕೆಟ್ ಬೌಲಿಂಗು ಅಂತ ಸಂಬಂಧ ಇಲ್ಲದೆ ಇರೋ ಮಾತಾಡ್ತಿದ್ದೀರಲ್ಲ, ಡೌಟೇ ಇಲ್ಲ ಇದು ಅದೇ ಅಮ್ಮ. ನೀವಿಲ್ ಬೌಲಿಂಗ್ ಮಾಡೋದೇನು, ಸಾನ್ವಿ ಅಲ್ಲಿ ಕ್ಲೀನ್ ಬೌಲ್ಡ್ ಆಗೋದೇನು? ಅರ್ಥ ಇಲ್ದೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀರಲ್ರಿ. ಆ ಸಾನ್ವಿ ಇಲ್ಲಿಗೆ ಯಾಕೆ ಬಂದಿದ್ಲು? ನೀವ್ ಅವಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಇಷ್ಟಕ್ಕೂ ನಿಮ್ ಮಧ್ಯೆ ಏನ್ ನಡೀತಿದೆ ರೀ? ಹೇಳಿದ್ರು ನಿನಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪ್ರಯೋಜನ ಇಲ್ಲ. ಒಳಗಡೆ ಹೋಗಿ. ಮೊದ್ಲೇ ನೀವು ಹುಚ್ಚುಚ್ಚಾಗಿ ನಗ್ತಾ ಇದ್ದೀರಾ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ. ನನಗ್ ತುಂಬಾ ಭಯ ಆಗ್ತಾ ಇದೆ ರೀ. ಹುಚ್ಚು ಇಲ್ಲ ಗಿಚ್ಚು ಇಲ್ಲ, ಒಳಗಡೆ ಹೋಗಿ.
ಅದು ಹಾಗಲ್ಲ. ಹೋಗಿ. ಅಯ್ಯೋ ಅಮ್ಮ, ಲೋಲು ಇಲ್ಲೇ ಇದ್ರೆ ಸಾಯಿಸ್ಬಿಡ್ತಾರೆ ಕಣೋ, ಹೊಡೆದು ಬಿಡ್ತಾರೇನೋ. ಬಾರೋ ಒಳಗ್ ಹೋಗೋಣ, ಬಾರೋ ಬೇಗ. ನಾನ್ ಅನ್ಕೊಂಡ್ ಹಾಗೆ ಬಂದಿದ್ಯಾ. ನೀನ್ ಬರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡ್ ಬಂದೆ. ಸಿಕ್ಕಾಕೊಂಡ್ ಬಿಡ್ತೀನಿ ಅನ್ಕೊಂಡ್ ಟೈಮಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಅಪಾಯದಿಂದ ಪಾರಾದೆ. ಹೌದಾ? ಅಷ್ಟು ದೊಡ್ಡ ಗಂಡಾಂತರ ಏನೋ? ಅದು 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 ನಿಂತರನೇ ಇದ್ದಿದ್ದ ಚಿತ್ರಪಟಕ್ಕೆ ಬೆಂಕಿ ಬಿತ್ತ. ಆ ವಿಷಯ ನಿನ್ಗೆ ಹೇಗ್ ಗೊತ್ತು? ನಿನ್ನನ್ನ ಕಾಪಾಡೋಕೋಸ್ಕರ ನಿನ್ ಚಿತ್ರಪಟಕ್ಕೆ ಬೆಂಕಿ ಬೀಳೋ ಹಾಗೆ ಮಾಡಿದ್ದು ನಾನೇ. ನಾನ್ ಮಾಡಿದ ಕೆಲ್ಸ ನನಗೆ ಗೊತ್ತಿಲ್ದೆ ಇರುತ್ತೇನೆ ಹುಚ್ಚು ಬಾಲಕಿ. ಎಲ್ಲಿದೆ? ಹೇಗೆ ಹೇಗೆ ಆ ಮಣಿನ ಪಡ್ಕೊಳ್ಳೋದು? ಹೇಗ್ ಪಡ್ಕೊಳ್ಳೋದು? ಅದೆಲ್ಲಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ಹೇಗ್ ತಿಳ್ಕೊಳ್ಳೋದು? ಆ ಬಾಲಕಿ ತಮ್ಮನೇ ತಾನೇ ಇವನು. ಈ ಬಾಲಕಿನ ಹಿಡ್ಕೊಂಡ್ರೆ ಆ ಮಣಿ ವಿಷಯ ತಿಳ್ಕೋಬಹುದು. ಈಗ ಈ ಬಾಲಕಿ ಎಲ್ಲಿದ್ದಾಳೆ? ತಿಳ್ಕೋತೀನಿ. ಹಮ್ ಹಠ ಬಂ ಭಠ ಜೂಮ್ ಫಟ್. ಈಗ ಈ ಬಾಲಕಿ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಆ ಮಣಿ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಈಗ ಈ ಬಾಲಕಿನ ರಕ್ಷಿಸ್ಬೇಕು, ಇಲ್ಲಿಗೆ ಕರೆಸ್ಕೋಬೇಕು. ಕರೆಸ್ಕೋತೀನಿ. ಹಮ್ ಹಠ ಭಂ ಭಠ ಜೂಮ್ ಫಟ್. ನೀನ್ ನನ್ನನ್ನು ಸೇವ್ ಮಾಡೋದಕ್ಕೆ ಇಷ್ಟು ದೊಡ್ಡ ಹೆಲ್ಪ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನ ಮೇಲಿರೋ ಪ್ರೀತಿಯಿಂದ ನಿನಗೆ ಸಹಾಯ ಮಾಡಿದ್ದೀನಿ ಅನ್ಕೊಂಡಿದ್ಯಾ? ನಿನ್ನ ಅವಶ್ಯಕತೆಗೆ ನಾನ್ ಸಹಾಯ ಮಾಡಿದ್ರೆ ನನ್ನ ಅವಶ್ಯಕತೆಗೆ ನೀನ್ ಉಪಯೋಗಕ್ಕೆ ಬರ್ತೀಯಾ ಅಂತ ಮಾಡಿದ್ದೀನಿ. ಅಂದ್ರೆ ಕೊಟ್ಟು ತಗೊಳ್ಳೋ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಅರ್ಥ. ನೀನ್ ನನಗೆ ಹೆಲ್ಪ್ ಮಾಡಿರೋದ್ರಿಂದ ನಾನ್ ನಿನಗ್ ಯಾವ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ. ನಾನ್ ಏನ್ ಮಾಡ್ಬೇಕೋ ಹೇಳು. ನಾವ್ ಹೋಗಕ್ಕಾಗದೆ ಇರೋ ದೇವಸ್ಥಾನಕ್ಕೆ ನಿನ್ ತಮ್ಮ ಹೋಗಿ ಅಪೂರ್ವವಾದ ಸಂಜೀವಿನಿ ಮಣಿನ ತಗೊಂಡ್ ಬಂದಿದ್ದಾನೆ. ಆ ಸಂಜೀವಿನಿ ಮಣಿ ನನಗ್ ಬೇಕು. ಆ ಸಂಜೀವಿನಿ ಮಣಿ ನನ್ ಕೈಗೆ ಬಂದ್ರೆ ನಾನು ಅಂದ್ಕೊಂಡಿರೋದು, ನಾನು ಆಸೆ ಪಟ್ಟಿರೋದು ಎಲ್ಲ ಸಾಧಿಸ್ಕೋಬಹುದು. ಆ ಮಣಿ ತಗೊಂಡ್ ಬಂದು ನನಗ್ ಕೊಡು. ಡಾಕ್ಟರ್ಸ್ಗಳು ಬದುಕ್ಸೋಕಾಗದೆ ಇರೋ ನಮ್ಮಮ್ಮನ್ನ ಆ ಮಣಿ ಕಾಪಾಡ್ತು. ಅಷ್ಟು ದಿವ್ಯ ಶಕ್ತಿ ಇರೋ ಆ ಮಣಿನ ನಾನ್ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಅದನ್ನ ಇವಳು ಕೇಳ್ತಾ ಇದ್ದಾಳಲ್ಲ. ಆ ಮಣಿ ನನ್ನ ಹತ್ರ ಇದ್ರೆ ಇವಳ ಸಹಾಯನೇ ಇಲ್ದೆ ನನಗ್ ಬೇಕಾಗಿರೋದನ್ನ ನಾನ್ ಪಡ್ಕೋಬಹುದಲ್ವಾ?
ಕ್ಷಮಿಸೋದಿಕ್ಕಲ್ಲ, ನಿನ್ ಪ್ರಾಣ ತೆಗಿಯೋದಿಕ್ಕಂತಾನೆ ಬಂದಿದ್ದೀನಿ. ನನ್ ಸಾಯಿಸ್ಬೇಡ. ನಿನ್ನು ಕಚ್ಚಿ ಸಾಯಿಸೋ ಮುನ್ನ ನಿನ್ನಿಂದ ಒಂದು ಸತ್ಯನ ತಿಳ್ಕೋಬೇಕು. ಅದನ್ನ ತಿಳ್ಕೋಬೇಕು ಅಂತಾನೆ ನಿನ್ನನ್ನ ಇನ್ನು ಜೀವಂತವಾಗಿ ಬಿಟ್ಟಿದ್ದೀನಿ. ನೀನು ದೇವಾಲಯದಿಂದ ಕಳ್ಳತನ ಮಾಡ್ಕೊಂಡು ತಗೊಂಡ್ ಹೋಗಿರೋ ಸಂಜೀವಿನಿ ಮಣಿನ ಎಲ್ಲಿಟ್ಟಿದ್ಯಾ? ಸಂಜೀವಿನಿ ಮಣಿ ಅಂದ್ರೆ ನಾನು ಅದನ್ನ ತಗೊಂಡಿಲ್ಲ. ಇಷ್ಟಕ್ಕೂ ನಾನು ದೇವಸ್ಥಾನದೊಳಗೆ ಹೋಗಿಲ್ಲ ಮಲ್ಲಿ. ನಾನು ಆ ಮಣಿನ ತಗೊಂಡಿಲ್ಲ ಮಲ್ಲಿ. ನೀನು ಆ ಮಾಟುಗಾತಿ ಜೊತೆ ಸೇರಿ ಆ ದೇವಾಲಯದೊಳಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿರೋದು ನನಗೆ ಗೊತ್ತು. ನೀನ್ ಆ ಮಣಿಗೋಸ್ಕರ ದೇವಾಲಯದೊಳಗೆ ಹೋಗಿ ಅಡ್ಡ ಬಂದಿದ್ ನನ್ ಭಾವನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ ನನಗ್ ಗೊತ್ತು. ಮಾವನ್ನ ಮಾಟ್ಕಾತಿ ಹತ್ರ ಕರ್ಕೊಂಡು ಹೋಗಿ ಬಂಧಿಸೋದಿಕ್ಕೆ ಕಾರಣವಾಗಿರೋದ್ ನೀನೇ ಅಂದ್ರೆ ನೀನೇ ನನ್ ಭಾವನ್ನ ಸಾಯಿಸಿ ಆ ಮಣಿಯನ್ನ ತಗೊಂಡ್ ಹೋಗಿದ್ಯಾ? ಆ ಮಣಿ ಎಲ್ಲಿದ್ಯೋ ಹೇಳು. ನನ್ ತಾಯಿ ಆಣೆ ಮಲ್ಲಿ, ನನ್ನ ಆಣೆ ಮಲ್ಲಿ, ನಾನ್ ನಿಮ್ ಭಾವನ್ ಏನು ಮಾಡಿಲ್ಲ. ಆ ಮಣಿನ್ ಕೂಡ ತಗೊಂಡಿಲ್ಲ. ನಿನ್ನ ಭಾವನ್ನ ಬಂದ್ಸೋಕೆ ಆ ಮಾಟಗಾತಿಗೆ ಸಹಾಯ ಮಾಡಿ ತಪ್ಪು ಮಾಡಿದ್ ನಿಜಾನೇ. ಆದ್ರೆ ಆ ಮಣಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಮಲ್ಲಿ. ಸುಳ್ಳನ್ನ ಹೇಳಿ ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ. ನನ್ನ ಮಾವನ್ನ ಸಾಯಿಸಿರೋ ನೀನು ಮಣಿ ಬಗ್ಗೆ ಸತ್ಯ ಹೇಳಿದ್ರು ಸಾಯಿಸ್ತೀನಿ, ಹೇಳದೆ ಇದ್ರು ಸಾಯಿಸ್ತೀನಿ. ಇರು 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 ನಾನೇನ್ ಮಾಡ್ಬೇಡ, ಹೇಳ್ತೀನಿ. ಆ ಮಣಿನ ಯಾರು ತಗೊಂಡ್ರ ನನಗ್ ಗೊತ್ತು. ನೀನ್ ನನ್ನ ಕಚ್ಚೋಲ್ಲ, ನನ್ನ ಸಾಯಿಸೋಲ್ಲ ಅಂತ ಮಾತು ಕೊಟ್ರೆ ನಾನ್ ನಿಜ ಹೇಳ್ತೀನಿ. ನೀನ್ ಹೇಳೋದೆಲ್ಲ ಸತ್ಯ ಆಗಿದ್ರೆ ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿನ್ನನ್ನ ಸಾಯಿಸ್ದೆ ಬಿಟ್ಟು ಬಿಡ್ತೀನಿ. ಆ ಮಣಿಯನ್ನ ಯಾರು ತಗೊಂಡ್ ಹೋಗಿದ್ದಾರೆ? ಆ ಮಣಿನ ತಗೊಂಡೋಗಿದ್ದು ನಿಮ್ ಭಾವನ ಸಾಯಿಸಿದ್ದು ಇನ್ಯಾರು ಅಲ್ಲ, ಆ ಅರ್ಜುನ್. ಅರ್ಜುನ ತಗೊಂಡೋದ ಮಲ್ಲಿ. ಅರ್ಜುನ್ ಎಂಥವ್ರು ಅಂತ ನನಗ್ ಗೊತ್ತು. ಒಬ್ಬರ ಜೀವನನ ಉಳಿಸೋರೆ ಹೊರತು ಇನ್ನೊಬ್ರಿಗೆ ಜೀವಹಾನಿ ಮಾಡೋ ಕಾರ್ಯಕ್ಕೆ ಕೈ ಹಾಕಲ್ಲ. ಜೀವ ಭಯದಿಂದ ನೀನು ಅಸತ್ಯ ಹೇಳಿದ್ರೆ ನಾನ್ ನಂಬಿಡ್ತೀನಾ? ಇಲ್ಲ ಮಲ್ಲಿ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಆ ಮಣಿನ ತಗೊಂಡೋಗಿದ್ದು ಖಂಡಿತವಾಗ್ಲೂ ಅರ್ಜುನೇ. ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಅರ್ಜುನ್ ಅವ್ರ ಮೇಲೆ ಹಾಕಿ ತಪ್ಪಿಸ್ಕೊಳ್ಬೇಕು ಅನ್ಕೋತಿದ್ಯಾ? ಇಲ್ಲ ಮಲ್ಲಿ, ಅರ್ಜುನ ಮಣಿನ ತಗೊಂಡೋಗಿದ್ದು. ಅರ್ಜುನ್ ಆ ಮಣಿಗೋಸ್ಕರ ದೇವಸ್ಥಾನದೊಳಗೆ ಹೋಗಿದ್ದ ನಾನು ಕಣ್ಣಾರೆ ನೋಡ್ದೆ. ನಾನ್ ಹೇಳ್ತಿರೋದು ನಿನ್ ಸುಳ್ಳು ಅಂತ ಅನ್ಸಿದ್ರೆ ಈಗ್ಲೇ ಹೋಗಿ ಅರ್ಜುನನ್ ಕೇಳು, ನಿಜ ಏನು ಅಂತ ನಿನ್ಗೆ ಗೊತ್ತಾಗುತ್ತೆ. ನಿನ್ನ ಮಾತಿನ ಮೇಲೆ ನನಗ್ ನಂಬಿಕೆ ಇಲ್ಲ. ನಿಜ ಮಲ್ಲಿ. ನೀನ್ ಹೇಳ್ತಿರೋದು ಸತ್ಯನೋ ಸುಳ್ಳು ಅಂತ ತಿಳಿದುಕೊಳ್ಳೋದಿಕ್ಕೆ ಈಗ ಹೊರಡ್ತಾ ಇದ್ದೀನಿ. ಮಣಿನ ಕೊಂಡೊಯ್ದಿರೋದು ಅರ್ಜುನ್ ಆಗಿದ್ರೆ ನನ್ನ ವಿಷಯಕ್ಕೆ ಬಲಿ ಆಗ್ತಾರೆ. ಅರ್ಜುನ್ ಅಲ್ದೆ ಹೋದ್ರೆ ನೀನ್ ಸಾಯೋದಕ್ ಸಿದ್ಧವಾಗಿರು. ಮಲ್ಲಿ ಅರ್ಜುನ್ ಹತ್ರ ಹೋದ್ಲು ಅಂದ್ರೆ ಖಂಡಿತವಾಗ್ಲೂ ಅವನು ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡು ಸಾಯ್ತಾನೆ. ಅಮ್ಮ, ನನ್ ಪ್ರಾಣ. ಪುರೋಹಿತ್ರೆ, ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಅದಕ್ಕೆ ಪರಿಹಾರ ಇರುತ್ತಲ್ವಾ? ಇರತ್ತಮ್ಮ. ಆದ್ರೆ ಹುಡುಗನ್ ಜಾತಕದಲ್ಲಿ ಸಮಸ್ಯೆಗಳು ಪರಿಹಾರನೇ ಇಲ್ದಿರೋ ತರ ಇದೆಯಮ್ಮ. ಜಾತಕದ ಬಗ್ಗೆ ಹೇಳಬೇಕಾದ್ರೆ ನಿಜಾನೇ ಹೇಳಬೇಕಮ್ಮ. ಮದುವೆ ಅನ್ನೋದು ಇಬ್ಬರ ಜೀವನಕ್ಕೂ ಸಂಬಂಧಪಟ್ಟಿರೋ ವಿಷಯನಮ್ಮ. ಯಾವ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮದುವೆ ಆಗದಿರೋದೇ ಒಳ್ಳೇದಮ್ಮ. ಪುರೋಹಿತ್ರೆ, ಈ ಮದ್ವೆ ಯಾಕಾಗ್ಬಾರ್ದು?
ಜಾತಕದ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು ಅಂತ ನೀವೇ ಹೇಳಿದ್ರಿ ಅಲ್ವಾ? ನಿಜ ಏನು ಅಂತ ಹೇಳಿ ಪುರೋಹಿತ್ರೆ. ಹೇಳ್ತೀನಿ, ಆದ್ರೆ ನಾನು ನನ್ನ ಬಾಯಲ್ಲಿ ಹೇಳಕ್ಕಾಗಲ್ಲಮ್ಮ. ಪುರೋಹಿತ್ರೆ, ನೀವ್ ಹೇಳಲ್ಲ ಅಂದ್ರೆ ಬೇರೆಯವ್ರಿಗಾದ್ರೂ ಜಾತಕ ತೋರಿಸ್ಲೇಬೇಕಲ್ವಾ? ಮದ್ವೆ ಯಾಕೆ ಮಾಡಬಾರ್ದು ಪುರೋಹಿತ್ರೆ? ಹೇಳಿ ಪುರೋಹಿತ್ರೆ. ಜಾತಕದ ಪ್ರಕಾರ ಮದುವೆ ಆಗಿ 3 ದಿವಸಕ್ಕೆ ನಿಮ್ ಮಗ ಸತ್ತೋಗ್ತಾನಮ್ಮ. ನಿಮ್ಮ ಹುಡುಗನ ಜಾತಕದಲ್ಲಿ ಮರಣಗಂಡಾಂತರ ಇದೆಯಮ್ಮ. ಮುತ್ತೈದೆಯಾಗಿ ಇರಬೇಕಾದ ಹುಡುಗಿ ಜೀವನದಲ್ಲಿ ವಿಧವೆಯಾಗಿ ಒಂಟಿ ಬಾಳ್ಬೇಕಾಗತ್ತಮ್ಮ. ಈ ವಿಷಯ ನಿಮಗೂ ಹುಡುಗಿ ಗೊತ್ತಿರಲಿ ಅಂತಾನೆ ಹೇಳ್ತಾ ಇದ್ದೀನಮ್ಮ. ನನಗೆ ಮರಣ ಗಂಡಾಂತರ ಇದೆಯಾ? ಇದು ನಿಜನಾ ಅರ್ಚಕ್ರೆ? ಇಲ್ಲಪ್ಪ, ನಿಮ್ಮ ಜಾತಕ ನೋಡಿದ್ಮೇಲೆ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲಪ್ಪ. ನೀವೆಲ್ಲರೂ ಏನು ಮಾತಾಡೋಕ್ಕಾಗದಿರುವಂಥ ಪರಿಸ್ಥಿತಿಲಿದ್ದೀರಾ ಅಂತ ನನಗೆ ಅರ್ಥ ಆಯ್ತು. ಇದು ಇಬ್ಬರು ಜೀವನಕ್ಕೆ, 2 ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ಆದ್ರಿಂದ ಬೇಗ ತೀರ್ಮಾನ ತಗೋಬೇಕು. ನಾನು ಈ ಮದುವೆ ಮಾಡ್ಕೊಳ್ಳಲ್ಲ. ನಾನು ಸತ್ತು ಹೋಗ್ತೀನಿ ಅನ್ನೋ ಭಯದಲ್ಲಿ ಮಾತನ್ನ ಹೇಳ್ತಾ ಇಲ್ಲ. ನನ್ನ ಕಾರಣದಿಂದ ಭೈರವಿಗೆ ಯಾವುದೇ ಥರದ ಕಷ್ಟ ಆಗಲಿ ನಷ್ಟ ಆಗಲಿ ಬರಬಾರ್ದು ಅಂತ ಇದನ್ನು ಹೇಳ್ತೀನಿ. ನನ್ನ ಮಾವ ಅವ್ರ ತೀರ್ಮಾನ ಹೇಳಿರೋದ್ರಿಂದ ನಾನು ಕೂಡ ನನ್ನ ತೀರ್ಮಾನ ಹೇಳ್ತಿದ್ದೀನಿ. ನಾನು ನನ್ನ ಮಾವನ್ನೇ ಮದುವೆ ಮಾಡ್ಕೋತೀನಿ. ಅಣ್ಣ, ನಾನು ಪೂಜೆ ಮಾಡೋ ನಾಗದೇವತೆ ಮೇಲೆ ನನಗೆ ನಂಬಿಕೆ ಇದೆ. ಆ ನಂಬಿಕೆನೆ ಎಲ್ಲರೂ ಸತ್ತೋಗಿದ್ದಾರೆ ಅನ್ಕೊಂಡಿರೋ ನಿನ್ನನ್ನು ಬದುಕಿಸಿ ಜೀವಂತವಾಗಿರೋ ಹಾಗೆ ಮಾಡಿ ಮತ್ತೆ ಕರ್ಕೊಂಡು ಬಂದಿದೆ. ನಾ ನಂಬಿರೋ ನಾಗದೇವತೆನೆ ನನ್ನ ಗಂಡನ್ನು ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ ಅಣ್ಣ. ಈ ಮದ್ವೆ ಆದ್ಮೇಲೆ ಪೂಜೆ ಮಾಡೋ, ವ್ರತ ಮಾಡೋ, ಉಪವಾಸ ಮಾಡೋ, ನನ್ ಗಂಡನ ನಾನು ಕಾಪಾಡ್ಕೋತೀನಿ.
ಗಂಡಂಗೆ ಏನು ಆಗದೆ ಇರೋ ಹಾಗೆ ಕಾಪಾಡೋ ಜವಾಬ್ದಾರಿ ನಂದು ಅಣ್ಣ. ಅರ್ಜುನ್ಗೆ ಏನಾಗಲ್ಲ, ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಅಣ್ಣ. ನಮ್ ಮದ್ವೆ ಮಾಡಿ ಅಣ್ಣ. ನಂಬಿಕೆ ದೊಡ್ಡದೇ ಇರಬಹುದು ಭೈರವಿ, ಆದ್ರೆ ಜಾತಕ ಸುಳ್ಳಾಗಲ್ಲ ಅನ್ನೋ ವಿಷಯನೂ ಗ್ರಹಿಸ್ಬೇಕಲ್ವಾ? ನೀನ್ ಹೇಳಿದ್ದು ಕರೆಕ್ಟೇ ಅಜ್ಜಿ, ಆದ್ರೆ ಜಾತಕನೇ ನಿಜ ಆದ್ರೆ ನಾವು ಪೂಜೆ ಮಾಡೋ ದೇವ್ರು ನಿಜ ಆಗಲ್ವಾ? ದೇವ್ರನ್ನ ಪೂಜೆ ಮಾಡೋರ್ಗೆ, ದೇವ್ರನ್ನ ನಂಬೋರ್ಗೆ ನ್ಯಾಯ ಸಿಗಲ್ವಾ? ಹಾಗಾಗದೆ ಇದ್ರೆ ದೇವ್ರನ್ನ, ದೇವತೆಗಳನ್ನ ಪೂಜೆ ಮಾಡೋದ್ ಯಾಕೆ? ಜಾತಕನೇ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಲ್ವಾ? ನನ್ ಭಕ್ತ ಆಗಿರೋ ಭೈರವಿಗೆ ನಾವೆಲ್ರೂ ನೀವು ಸಂತೋಷವಾಗಿರ್ಲಿ ಅಂತ ಆಸೆ ಪಡೋರು. ಆದ್ರೂನು ಜಾತಕ ನಿಜ ಆಗುತ್ತೇನೋ ಅಂತ ಹೆದರ್ತಾ ಇದ್ದೀವಿ. ಹಾಗೇನಾದ್ರೂ ಆಗ್ಬಿಟ್ರೆ ನಾವೆಲ್ಲರೂ ತಡ್ಕೊಳಕ್ಕಾಗತ್ತಾ? ಮಾವನ್ನ ಮದ್ವೆ ಆಗದೆ ಹೋದ್ರೆ ನಾನ್ ನಿಮ್ಮೆಲ್ಲರಿಗಿಂತ ಜಾಸ್ತಿ ನೋವು ಪಡ್ಬೇಕಾಗುತ್ತೆ ಅತ್ತೆ. ಅಮ್ಮ ಭೈರವಿ, ನಾವೀಗ ಹೌದು ಅಂತಾಗ್ಲಿ ಬೇಡ ಅಂತಾಗ್ಲಿ ಹೇಳೋ ಪರಿಸ್ಥಿತಿಲಿ ಇಲ್ಲಮ್ಮ. ಈಗಿಂದೀಗ್ಲೇ ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ಅಲ್ಲಮ್ಮ ಇದು. ನಿಮ್ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕೋಣ. ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣಮ್ಮ. ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ಸಮಯ ಮುಂದಕ್ಕೆ ಹಾಕಿದ್ರು ನನ್ ತೀರ್ಮಾನ ಮಾತ್ರ ಬದಲಾಗಲ್ಲ ಅತ್ತೆ. ಅತ್ತೆ, ಈ ಮದ್ವೆನ ಮುಂದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ, ಮಾಡ್ಬಿಡೋಣ. ನನ್ನ ತಂಗಿ ಏನ್ ಬೇಕಾದ್ರೂ ಸಾಧಿಸ್ತಾಳೆ ಅನ್ನೋ ಧೈರ್ಯ ನನಗಿದೆ. ಹಣೆ ಬರ ಬದಲಾಯಿಸೋ ಸಂಕಲ್ಪ ಶಕ್ತಿ ಕೂಡ ಅವಳಿಗಿದೆ. ನನ್ನ ತಂಗಿ ಅರ್ಜುನ್ನ ಕಾಪಾಡ್ಕೋತಾಳೆ ಅನ್ನೋ ನಂಬಿಕೆ ಕೂಡ ನನಗಿದೆ. ಮಾಡ್ಬಿಡೋಣ ಅತ್ತೆ, ಮದ್ವೆ ಮಾಡ್ಬಿಡೋಣ. ಯಾರನ್ನ ನಂಬೋರ್ಗೆ ಕಷ್ಟಗಳು ಸಮಸ್ಯೆಗಳು ಬರ್ಬೋದೇ ಹೊರ್ತು ಕೆಟ್ಟದು ಯಾವತ್ತೂ ಆಗಕ್ಕಿಲ್ಲ. ಹುಡುಗರಿಂದ ನನ್ನ ಕಿಡ್ನಾಪ್ ಮಾಡಿಸಿ ನಿನ್ ಮಗನ್ನ ನನ್ನ ತಂಗಿ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಸಾಯಿಸ್ತೀನಿ ಅಂತ ನನ್ನ ತಂಗಿನ ಹೆದರ್ಸಿ ತಪ್ಪಲ್ವಾ? ಒಂದು ತಪ್ಪು ಮಾಡಿದ್ರೆ ಎಂತವ್ರನ್ನಾದ್ರೂ ಕ್ಷಮಿಸ್ಬಿಡ್ಬೋದು, ಆದ್ರೆ ಇಷ್ಟು ತಪ್ಪು ಮಾಡಿರೋರ್ನ ನಾನು ಕ್ಷಮಿಸಿದ್ರೆ ಅದ್ ನಾನು ಮಾಡೋ ದೊಡ್ಡ ತಪ್ಪಾಗತ್ತೆ. ನನ್ ಗಂಡ ನೀನ್ ಕಿಡ್ನಾಪ್ ಮಾಡಿದಾರೆ ಅಂತ ನೀನ್ ಅನ್ಕೊಂಡಿದ್ಯಾ? ಅದು ತಪ್ಪು. ನೀನ್ ಇನ್ಯಾರೋ ಬಂದ್ಸಿದ್ರು, ಅವರಿಂದ ನಿನ್ನನ್ ಕಾಪಾಡೋಕೆ ಇವ್ರು ನೀನ್ ಬಂದ್ಸಿದ್ರು ಅಂತ ನೀನ್ ಅರ್ಥ ಮಾಡ್ಕೋತಾ ಇಲ್ಲ ಆದಿತ್ಯ. ಈಗ ಆದಿತ್ಯನ ಕಿಡ್ನಾಪ್ ಮಾಡಿದ್ದು ನಾನೇ ಅಂತ ವೀರಭದ್ರ ಹೇಳ್ಬಿಡ್ತಾನೋ ಏನು?
ಅವ್ರ ಕೈಯಿಂದ ನಿನ್ನ ಬಿಡಿಸೋಕೆ ನಿನ್ನ ಬಂಧಿಸ್ದೆ ಆದಿತ್ಯ. ಇದ್ರೂ ನನ್ ಮಗ ಭೈರವಿನ ಮದ್ವೆ ಆಗ್ಬೇಕು ಅನ್ನೋ ದುರಾಸೆಯಲ್ಲಿ ನಿನ್ನ ಬಂಧಿಸಿದ್ದು ತಪ್ಪೆ. ನನ್ ಗಂಡ ನೀವ್ ಅನ್ಕೊಂಡಷ್ಟು ಕೆಟ್ಟವ್ರೆ ಆಗಿದ್ರೆ ಇಷ್ಟೊತ್ತಿಗೆ ನೀನ್ ಸಾಯಿಸ್ಬಿಡ್ತಿದ್ರಲ್ವಾ? ಭೈರವಿ ಜೊತೆ ನನ್ ಮದ್ವೆ ಮಾಡಕ್ಕೋಸ್ಕರನೇ ನಮ್ಮಪ್ಪ ಹಾಗೆ ಮಾಡಿದ್ರು ಅಂತ ಅರ್ಥ ಮಾಡ್ಕೋ ಬಾವ. ಏಯ್, ಇವ್ರು ಮಾಡಿದ್ದು ತಪ್ಪೇ ಅಲ್ಲ ಅನ್ನೋ ಹಾಗೆ ಒಬ್ರನ್ನೊಬ್ರು ಹೇಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ ನೋಡಿದ್ರ ಬಾವ? ಅರ್ಥ ಆಗ್ತಿದೆ. ಇವ್ರ ಮಾತನ್ನ, ಇವ್ರ ನಾಟಕನ ನಂಬೋರಿಲ್ ಯಾರೂ ಇಲ್ಲ. ನಾವು ನಾಟಕ ಆಡ್ತಾ ಇದೀವಿ ಅಂತ ಇದೆಯೇ ಹೊರತು ನಮ್ ಜೀವನದ ಬಗ್ಗೆ ಯೋಚನೆ ಮಾಡು ಆದಿತ್ಯ. ಏನ್ ಯೋಚನೆ ಮಾಡ್ಬೇಕು? ಏನ್ ಯೋಚನೆ ಮಾಡ್ಬೇಕು? ನನ್ ಗಂಡಂದು ಕಷ್ಟಪಡೋ ಜಾತಕ ಅಲ್ದೇ ಇರೋದ್ರಿಂದ ನಮ್ಮಣ್ಣ ಇಷ್ಟು ವರ್ಷ ಮನೇಲಿಟ್ಕೊಂಡು ನಮ್ಮನ್ ಯಾವ ಕಷ್ಟನೂ ಬರ್ದೇ ಇರೋ ಹಾಗೆ ಸಾಕ್ದ. ನಮ್ಮ ಅಣ್ಣನ ಜೊತೆ ತವ್ರ ಮನೆ ನೆರಳು ಬಿಟ್ರೆ ನಮಗ್ ಯಾವ ಥರದ ಆಧಾರನೂ ಇಲ್ಲ, ಬದುಕಕ್ಕೆ ಯಾವ ದಿಕ್ಕೂ ಇಲ್ಲ. ನಮ್ಮನ್ ಇದ್ದಕ್ಕಿದ್ದ ಹಾಗೆ ಉಟ್ಟು ಬಟ್ಟೆ ಮೇಲೆ ಆಚೆ ನೂಕ್ಬಿಟ್ರೆ ನಾವ್ ಹೇಗ್ ಬದುಕ್ಬೇಕು ಆದಿತ್ಯ? ಬದುಕೋಕೆ ಆಗದೆ ಹೊರಗಡೆ ಎಲ್ಲೋ ಅನಾಥರ ತರ ನರಳಿ ಸಾಯೋದಕ್ಕಿಂತ ಇಲ್ಲೇ ಸತ್ರೆ ಸ್ವಂತದವರು ಸ್ಮಶಾನಕ್ಕಾದ್ರೂ ತಗೊಂಡು ಹೋಗ್ತಾರೆ ಅನ್ನೋ ಆಸೆಯಿಂದ ಬಂದಿದೀವಿ. ಅದಕ್ಕೆ ಎಲ್ಲರೂ ಇಲ್ಲೇ ಬೆಂಕಿ ಹಚ್ಕೊಂಡು ಸಾಯೋಣ ಅಂತ ಬಂದಿದೀವಿ. ಕುರ್ಲಿ ನಿಲ್ಸಿ. ಅಮ್ಮ ನೋಡಿದ್ರ, ಹೆತ್ತು ಮಗಳು ಕಣ್ಣೆದ್ರಿಗೆ ಸಾಯ್ತಿದ್ರೆ ತಾಯಿ ಮನಸ್ಸು ಸಹಿಸ್ಕೊಳ್ಳಲ್ಲ ಅಂತ ನನಗ್ ಗೊತ್ತಮ್ಮ. ಸಾಯ್ಬೇಕು ಅನ್ಕೊಂಡಿರೋರು ಇಲ್ಲಿಗೆ ಯಾಕೆ ಬಂದ್ ಸಾಯ್ತಾ ಇದ್ದೀರಾ? ನಿಮ್ಮನ್ ಯಾರು ತಡಿದೇ ಇರೋ ಜಾಗಕ್ಕೆ ಹೋಗಿ ಅಥವಾ ಇನ್ನೆಲ್ಲಿಗಾದ್ರೂ ಹೋಗಿ ಸುಖವಾಗಿ ಸಾಯ್ರಿ. ಹೋಗ್ರಿ. ನಾವು ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ, ನಮ್ ತಪ್ಪನ್ನ ಕ್ಷಮಿಸು ಅಂತ ಕೇಳಕ್ಕೂ ನಾವು ಬಂದಿಲ್ಲಮ್ಮ. ನಮ್ಮನ್ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ದಿಕ್ಕಿಲ್ದವ್ರ ತರ ಬದುಕೋದು ಕಷ್ಟ ಅಂತ ಅರ್ಥ ಆಗೇ ಬಂದಿದೀವಿ. ಸಾಯೋದ್ ಸಾಯ್ತೀವಲ್ಲ, ದಿಕ್ಕಿಲ್ದವ್ರ ತರ ಸಾಯೋದ್ ಯಾಕೆ ಅಂತ ನಮ್ಮವ್ರ ಮುಂದೆ ಸಾಯೋಣ ಅಂತ ಬಂದಿದೀವಿ. ನಮ್ಮನ್ ಸಾಯಕ್ ಬಿಡಮ್ಮ.